ಹಲೋ ಫ್ರೆಂಡ್ಸ್, ನಮಸ್ಕಾರ. ಈ ದಿನ ನಾನು ಹುರುಳಿಕಾಳು ಮತ್ತು ಹೆಸರುಕಾಳು ಎರಡನ್ನೂ ಮೊಳಕೆ ಕಟ್ಟಿ ಈ ಸಾಂಬಾರು ಮಾಡಿದ್ದೀನಿ. ಇದನ್ನು ಹೇಗೆ ಮಾಡ್ತಾಯಿದ್ದೀನಿ, ಅದಕ್ಕೆ ಏನೇನು ಪದಾರ್ಥ ಹಾಕಿದ್ದೀನಿ ಅಂತ ನೋಡ್ಕೊಂಡು ಬರೋಣ. ಇದು ದೋಸೆ, ಚಪಾತಿ, ರೊಟ್ಟಿ, ಅನ್ನಕ್ಕೆ ಮತ್ತು ಮುದ್ದೆಗೆ ಎಲ್ಲದಕ್ಕೂ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಯಾವುದಕ್ಕೆ ಬೇಕಾದರೂ ಮಾಡ್ಕೋಬಹುದು. ಇವಾಗ ಅದನ್ನೇ ಹೇಗೆ ಮಾಡಬೇಕು ಅಂದರೆ ಏನೇನು ಪದಾರ್ಥ ಹಾಕಿದ್ದೀನಿ ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಮಿಕ್ಸಿ ಜಾರ್ನೊಳಗೆ ಮಿಕ್ಸಿಗೆ ಹಾಕ್ಕೊಂಡು ಬಂದುಬಿಡೋಣ. ಧನಿಯಾ, ಜೀರಿಗೆ, ಮೆಣಸು ಎಲ್ಲವನ್ನು ಮಿಕ್ಸ್ ಮಾಡಿ ಹುರಿದಿಟ್ಕೊಂಡಿರುವಂತಹದ್ದು 1 ಟೀ ಸ್ಪೂನ್ನಷ್ಟು, ಬ್ಯಾಡಗಿ ಮೆಣಸಿನಕಾಯಿ 3, ಒಣಮೆಣಸಿನಕಾಯಿ 6 ಮತ್ತು ಹಸಿ ಶುಂಠಿ ಸ್ವಲ್ಪ, ಮತ್ತು ಗಸಗಸೆ 1-2 ಟೀ ಸ್ಪೂನ್ನಷ್ಟು ಗಸಗಸೆಯನ್ನು ಹಾಕಿ ಮೊದಲಿಗೆ ನುಣ್ಣಗೆ ಮಿಕ್ಸಿಗೆ ಹಾಕ್ಕೊಂಡು ಬಿಡೋಣ. ಪುಡಿಯಾಗಿ ಡ್ರೈ ಆಗಿ ಹಾಕ್ಕೊಂಡು ಬಂದುಬಿಡೋಣ. ನಂತರ ಅದನ್ನು ಹಾಕಿದ್ದಾದಮೇಲೆ ನೋಡಿ, ಇವಾಗ ಡ್ರೈ ಆಗಿ ಪುಡಿ ಆಗಿದೆ. ಇವಾಗ ಇದಕ್ಕೆ ಕಡಲೆಕಾಯಿ ಬೀಜವನ್ನು 2 ಟೀ ಸ್ಪೂನ್ನಷ್ಟು ಹುರಿದಿಟ್ಕೊಂಡಿದ್ದೆ, ಹುರಿದ್ಬಿಟ್ಟು ಸಿಪ್ಪೆ ತೆಗೆದುಬಿಟ್ಟು ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಹಸಿ ಕೊಬ್ಬರಿ ಸ್ವಲ್ಪ, ಮತ್ತು ಹಸಿ ಕೊಬ್ಬರಿ ಹಾಕಿಬಿಟ್ಟು ಟೊಮೊಟೊ ಹಣ್ಣನ್ನು 1-2 ಟೊಮೊಟೊ ಹಣ್ಣು ಹೆಚ್ಚಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಇದರೊಳಗೆ ಹಾಕ್ತಾಯಿದ್ದೀನಿ. ಇವಾಗ ನಾವು ಇದನ್ನು ಹಾಕೋವಾಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಹಾಕ್ಬೋದು. ಹಸಿ ಈರುಳ್ಳಿ ಮತ್ತು ಸುಟ್ಟಿರುವಂತಹ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲವನ್ನು ಹಾಕಿ ಮಿಕ್ಸಿಗೆ ಹಾಕಬೇಕು. ನಾನು ಇದಕ್ಕೆ ಹಾಕಿಲ್ಲ, ನೀವು ಬೇಕಿದ್ದವರು ಹಾಕ್ಕೋಬೋದು. ಇವಾಗ ಮಿಕ್ಸಿಗೆ ಹಾಕಿದ್ದಾಗಿದೆ. ಒಲೆ ಮೇಲೆ ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ 2 ಟೀ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕಿ ಮತ್ತು ತುಪ್ಪ 1 ಟೀ ಸ್ಪೂನ್ನಷ್ಟು ಹಾಕಿ ಎಣ್ಣೆಗೆ ಅದಕ್ಕಾದ ನಂತರ ಸಾಸಿವೆ ಕಾಳನ್ನು ಹಾಕೋಣ. ಸಾಸಿವೆ ಕಾಳು ಹಾಕಿ ಅದು ಪಟ ಅಂತ ಸಿಡಿದಿದ್ದಾದಮೇಲೆ ಅದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕೋಣ. ಕರಿಬೇವಿನ ಸೊಪ್ಪು ಹಾಕಿಬಿಟ್ಟು ನಂತರ ನಾನು ತೆಗೆದಿಟ್ಕೊಂಡಿದ್ದೀನಲ್ಲ ಹೆಸರು ಕಾಳು ಮತ್ತು ಹುರುಳಿಕಾಳು ಮೊಳಕೆ ಕಟ್ಟಿ ಇಟ್ಕೊಂಡಿರುವಂತಹ ಅದನ್ನು 1 ಕಪ್ನಷ್ಟು ಮೊಳಕೆ ಕಟ್ಟಿದೆ, ಅದನ್ನು ಇವಾಗ ಹಾಕ್ತಾಯಿದ್ದೀನಿ. ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಗ್ಗಿಸ್ಕೊಂಬಿಡೋಣ. ಚೆನ್ನಾಗಿ ಬಿಸಿ ಆಗೋವರೆಗೂ ಮಗ್ಗಿಸ್ಕೋಬೇಕಾಗುತ್ತೆ. ಅದು ಚೆನ್ನಾಗಿ ಬಿಸಿ ಆಗಿದ್ದಾದಮೇಲೆ ಮಗ್ಗಿಸ್ಕೊಂಡಿದ್ದಾದಮೇಲೆ ಇವಾಗ ನಾನು ರುಬ್ಬಿ ಇಟ್ಕೊಂಡಿದ್ದೀನಲ್ಲ ಮಸಾಲೆಯನ್ನು, ಆ ಮಸಾಲೆಯನ್ನು ಇದರೊಳಗೆ ಹಾಕಬೇಕಾಗುತ್ತೆ. ಇವಾಗ ಇದೆಲ್ಲ ಮಸಾಲೆಯನ್ನು ಹಾಕ್ತಾಯಿದ್ದೀನಿ. ಅದು ಹಾಕ್ಬಿಟ್ಟು ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಮಿಕ್ಸ್ ಮಾಡಿದ್ದಾದಮೇಲೆ ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ಆ ನೀರನ್ನು ಕೂಡ ಇದರೊಳಗೆ ಹಾಕ್ತಾಯಿದ್ದೀನಿ. ಇವಾಗ ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ನೀರನ್ನು ಹಾಕಿದ್ದಾದಮೇಲೆ ಅದು ಚೆನ್ನಾಗಿ ಮಗ್ಗಿಸ್ಕೋಬೇಕು. ಅದು ಹಸಿ ವಾಸನೆ ಹೋಗೋವರೆಗೂ ಮಗ್ಗಿಸ್ಕೋಬೇಕಾಗುತ್ತೆ. ಒಂದು 5 ನಿಮಿಷ ಆದರೂ ಇದು ಮಗ್ಗಬೇಕಾಗುತ್ತೆ. ಅಲ್ಲಿವರೆಗೂ ನಾವು ಮಗ್ಗಿಸ್ಕೊಳ್ಳೋಣ. ನೋಡಿ, ಇವಾಗ ವಾಸನೆ ಘಮ ಹೇಗೆ ಬರ್ತಾಯಿದೆ ಅಂದರೆ ತುಂಬಾ ಚೆನ್ನಾಗಿ ಬರ್ತಾಯಿದೆ. ಇವಾಗ ಇಲ್ಲ, ಹೀಗೆ ವಾಸನೆ ಘಮ್ ಅಂತ ಬಂದಾಗ ಇದಕ್ಕೆ ನೀರನ್ನು ಹಾಕಬೇಕು. ನೀರನ್ನು ಹಾಕುವಾಗ ನಿಮಗೆ ಗಟ್ಟಿ ಬೇಕು ಅಂದರೆ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ, ಇಲ್ಲ ನಮಗೆ ಅನ್ನಕ್ಕೆ ಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ನೀರನ್ನು ಹಾಕ್ಕೋಬೋದು. ಇವಾಗ ನಾನು ದೊಡ್ಡ ಲೋಟದಲ್ಲಿ 1.5 ಲೋಟದಷ್ಟು ನೀರನ್ನು ಹಾಕ್ತಾಯಿದ್ದೀನಿ. 1.5 ಲೋಟದಷ್ಟು ನೀರನ್ನು ಹಾಕ್ಬಿಟ್ಟು ಈಗ ಸೌಟ್ ತಗೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಂಡು ಬಿಡೋಣ. ಚೆನ್ನಾಗಿ ಕಲಿಸ್ಕೊಂಡಿದ್ದಾದಮೇಲೆ ಅದು ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು 3 ವಿಷಲ್ ಬರೋವರೆಗೂ ಬಿಡಬೇಕಾಗುತ್ತೆ. ಇವಾಗ ಕುಕ್ಕರ್ ಮುಚ್ಚಳನ ಮುಚ್ಚಿ ವಿಷಲ್ ಹಾಕ್ತಾಯಿದ್ದೀನಿ. ಇವಾಗ 3 ವಿಷಲ್ ಕೂಗಿರೋದು ಆಗಿದೆ, ಮತ್ತು ಇವಾಗ ತಣ್ಣಗೆ ಕೂಡ ಆಗಿದೆ. ಇವಾಗ ಇದನ್ನು ತೆಗೆದುಬಿಟ್ಟು ಅದು ಹೇಗೆ ಬೆಂದಿದೆ ಅಂತ ನೋಡೋಣ. ಮೊದಲು ನಾವು ಒಂದು ಸೌಟ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಅದು ಬೆಂದಿದೆಯಾ ಅಂತ ನೋಡ್ತಾ ಇದ್ದೀನಿ. ಇವಾಗ ಇದು ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕೆ ನಾವು ಇನ್ನೂ ಸ್ವಲ್ಪ ನೀರು ಬೇಕಿದ್ದರೆ ನೀರು ಹಾಕೋಬೋದು, ಬೇಡ ಅಂದರೆ ಬಿಡಬಹುದು. ಇವಾಗ ನಾನು ಕಲಿಸ್ತಾ ಇರಬೇಕಾದ್ರೇ ನೀರು ಹಾಕಬೇಕು ಅನ್ನಿಸ್ತು, ಅದಕ್ಕೆ ಇನ್ನೊಂದು ಲೋಟದಷ್ಟು ನೀರನ್ನು ಹಾಕಿದ್ದೀನಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ಸೌಟ್ನಲ್ಲಿ ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡಿದ್ದಾದಮೇಲೆ ಅದು ಚೆನ್ನಾಗಿ ಮರಳೋವರೆಗೂ ಬಿಡೋಣ. ನೋಡಿ, ಇವಾಗ ಕನ್ಸಿಸ್ಟೆನ್ಸಿ ತುಂಬಾ ಕರೆಕ್ಟಾಗಿ ಚೆನ್ನಾಗಿ ಆಗಿದೆ. ಇವಾಗ ಇದು ಮರಳಿದ್ರೆ ಇನ್ನು ಸ್ವಲ್ಪ ಗಟ್ಟಿ ಆಗುತ್ತೆ. ಇವಾಗ ಮರಳೋದಕ್ಕೆ ಬಿಡೋಣ.
ಇವಾಗ ಹುರುಳಿಕಾಳು ಮತ್ತು ಹೆಸರುಕಾಳು ಮೊಳಕೆ ಕಟ್ಟಿರುವಂತಹ ಹುರುಳಿಕಾಳು ಹೆಸರುಕಾಳಿನ ಸಾಂಬಾರ್ ರೆಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಆರ್ಯವೈಶ್ಯ ವೆಜ್ ಕುಕಿಂಗ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.